ಕವಿಯಲ್ಲ ವಿಜ್ಞಾನಿಯಲ್ಲ ಬರಿತಾರಾಡಿ ಅವನರಿವಿಗೆಟುಕುವವಲೊಂದಾತ್ಮನಯವ ಹವಣಿಸಿದನಿದನು ಪಾಮರ ಜನದ ಮಾತಿನಲಿ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ. ಕಳೆದ ಒಂದೆರಡು ಕಗ್ಗಗಳಿಂದ ಗುಂಡಪ್ಪನವರು ಈ ಮಂಕುತಿಮ್ಮನ ಕಗ್ಗವನ್ನು ಯಾಕೆ ರಚನೆ ಮಾಡಿದೆ, ಹೇಗೆ ರಚನೆ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಬ್ಯಾಕ್ಗ್ರೌಂಡನ್ನು ನಮಗೆ ಕೊಡ್ತಾ ಇದ್ದಾರೆ. ಅವರಿಲ್ಲಿ ಹೇಳ್ತಾ ಇದ್ದಾರೆ, ನಾನೇನು ದೊಡ್ಡ ಕವಿ ಅಲ್ಲ, ದೊಡ್ಡ ವಿಜ್ಞಾನಿನೂ ಅಲ್ಲ. ನೀವು ಅವರು ಈ ಕಗ್ಗಗಳನ್ನು ಓದಿದಾಗ ಅವ್ರು ಯಾವ ಕವಿಗೂ ಕಡಿಮೆ ಇಲ್ಲ ಅಂತ ಅನಿಸುತ್ತೆ. ಮತ್ತು ಇದರಲ್ಲಿ ಕೆಲವೊಂದು ಪ್ರಸ್ತುತಪಡಿಸಿರೋ ಕೆಲವೊಂದು ಅಂಶಗಳು ಯಾವ ವಿಜ್ಞಾನಿಗೂ ಕಡಿಮೆ ಇಲ್ಲ ಅಂತ ಅನಿಸುತ್ತೆ. ಅದರಲ್ಲೂ ಅವ್ರು ಬರೆದಿರೋಂಥ ಬಾಳಿಗೊಂದು ನಂಬಿಕೆ ಪುಸ್ತಕ ಓದ್ಬಿಟ್ರೆ ಅವರು ವಿಜ್ಞಾನಿನೇ ಅಂತ ಅನಿಸ್ಬಿಡತ್ತೆ. ಅಂಥದ್ರಲ್ಲೂ ಅವ್ರ ಹ್ಯುಮಿಲಿಟಿ ನೋಡಿ, ನಾನು ಕವಿ ಅಲ್ಲ ವಿಜ್ಞಾನಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಕಗ್ಗವನ್ನು ರಚನೆ ಮಾಡಿದ್ದಾರೆ ಹೇಗೆ, ಎಲ್ಲ ತೀರಾ ಪಂಡಿತರಿಗೆ ಅರ್ಥ ಆಗೋ ರೀತಿ ಅಲ್ಲ, ಪಾಮರರಿಗೆ ಅರ್ಥ ಆಗೋ ರೀತಿ ನನ್ನ ಜೀವನದಲ್ಲಿ ನನಗೆ ಸಿಕ್ಕಿರುವಂತಹ ಅನುಭವಗಳ ಮೇಲೆ, ಆಮೇಲೆ ನಾನು ಆತ್ಮೋದ್ಧಾರಕ್ಕೆ ಕಂಡುಕೊಂಡಿರೋ ಸತ್ಯವನ್ನು ಎಲ್ಲದನ್ನು ಒಟ್ಟಿಗೆ ಪೋಣಿಸಿ ಇದನ್ನು ರಚನೆ ಮಾಡಿದ್ದೀನಿ. ಮತ್ತು ರಚನೆ ಮಾಡುವಾಗ ಗದ್ಯದ ಫಾರ್ಮೇಟಲ್ಲಿ ರಚನೆ ಮಾಡಲಿಲ್ಲ. ಇವಾಗ ನಮಗೆ ಚಿಕ್ಕ ವಯಸ್ಸಿನಲ್ಲಿ ಕಲ್ತಿದ್ದು ಕವನಗಳು ಇನ್ನೂ ನೆನಪಿರುತ್ತೆ. ಆಮೇಲೆ ನಮಗೆ ರಾಮಾಯಣ ಮಹಾಭಾರತ ಎಲ್ಲ ಇಷ್ಟು ವರ್ಷ ಪರಂಪರಾನುಗತವಾಗಿ ಯಾಕೆ ಬಂದಿದೆ ಅಂತಂದರೆ ಅದು ಒಂದು ಶ್ಲೋಕದ ಫಾರ್ಮೇಟಲ್ಲಿ, ಪದ್ಯದ ಫಾರ್ಮೇಟಲ್ಲಿದೆ. ಅದೇ ಗದ್ಯ ಆಗಿದ್ದರೆ ಅಷ್ಟು ನೆನಪಿರ್ತಿರಲಿಲ್ಲ ಜನರಿಗೆ. ಸೊ ಕವನದ ಫಾರ್ಮ್ಯಾಟಲ್ಲಿ ಮಾಡಿರೋದ್ರಿಂದ ಇದು ನೆನಪಿಟ್ಕೊಳ್ಳೋದಕ್ಕೆ ಸುಲಭ ಅನ್ನೋದಕ್ಕೋಸ್ಕರ, ಎಲ್ರಿಗೂ ಒಳ್ಳೆ ವಿಷಯಗಳು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ರಚನೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಸರಿ ಅನಿಸುತ್ತೆ ಅಲ್ವಾ? ನಮಸ್ಕಾರಗಳು.